In the last video, we spoke about what is ethics and what is business ethics. So, and we understood it. Business ethics is everything relating to any principles or values which govern your business decisions and actions within a company. ಅಂದರೆ ನೀವು ಒಂದು ಕಂಪ್ನೀಲಿ ಏನೇನು ಕೆಲಸ ಮಾಡ್ತೀರಾ ಅದು ಎಷ್ಟು ಮಟ್ಟಿಗೆ ಸರಿ ಅಥವಾ ತಪ್ಪು ಅಂತ ನೀವು ಅನ್ಕೋತೀರಾ, ಅದಕ್ಕೆ ಅಪ್ಲೈ ಆಗುವಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಎಥಿಕ್ಸ್ ಅಂತ ಕರಿತೀವಿ. ಸೊ ನೀವೊಂದು ಬಿಹೇವಿಯರ್ಗೆ, ಒಂದು ಪರ್ಟಿಕ್ಯುಲರ್ ಬಿಹೇವಿಯರ್ಗೆ ರೀಸನ್ ಬಂದು ನಿಮ್ಮ ಎಥಿಕಲ್ ಸಿಸ್ಟಮ್ ಅಂತ. ಓಕೆ, ಬಿ ಇಟ್ ಬಿಸ್ನೆಸ್, ಬಿ ಇಟ್ ಪರ್ಸ್ನಲ್ ಲೈಫ್. ನಿಮ್ಮ ಪರ್ಸ್ನಲ್ ಲೈಫಲ್ಲಾದರೂ ಆಗಲಿ ಅಥವಾ ಬಿಸ್ನೆಸ್ ಲೈಫಲ್ಲಾದರೂ ಆಗಲಿ, ಬಿಸ್ನೆಸ್ ನಡೆಸೋವಾಗಲಾದರೂ ಆಗಲಿ, ನೀವು ಒಂದು ಡಿಸಿಷನ್ನ ಯಾಕೆ ತೊಗೋತೀರಾ, ಯಾಕೆ ತೊಗೊಳ್ಳಲ್ಲ ಅನ್ನೋದು ನಿಮ್ಮ ಎಥಿಕಲ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಲ್ ದೋಸ್ ಗೈಡ್ಲೈನ್ಸ್ ವಿಚ್ ಹೆಲ್ಪ್ ಯು in taking all those major decisions is called as your business ethics. Now, today we're going to talk about scope and objectives of business ethics. Now, business ethics, as I told you, encompasses a lot of things, encompasses all the system, all the beliefs that a businessman uses to run his business. So, one business na ನಡೆಸಬೇಕಾದ್ರೆ ಅಲ್ಲಿ ಅಪ್ಲೈ ಆಗುವಂಥ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದನ್ನು ಒಂದು ಪರ್ಟಿಕ್ಯುಲರ್ ರೀಸನ್ನ ಯಾಕೆ ಒಬ್ಬ ಬಿಸ್ನೆಸ್ ಮ್ಯಾನ್ ತೊಗೊಳ್ಳಲ್ಲ, ಎಲ್ಲ ಕೂಡ ಬಿಸ್ನೆಸ್ ಎಥಿಕ್ಸ್ ಒಳಗಡೆ ಕಂಬೈನ್ ಆಗಿರುತ್ತೆ. ಅಂಡರ್ ದ್ಯಾಟ್ ದೆರ್ ಆರ್ 3 ಮೇನ್ ಇಶ್ಯೂಸ್ ದಟ್ ಬಿಸ್ನೆಸ್ ಎಥಿಕ್ಸ್ ಇನ್ವೆಸ್ಟಿಗೇಟ್ಸ್. 3 ಇಶ್ಯೂ ಮೇಲೆ ಕಂಪ್ಲೀಟಾಗಿ ಫೋಕಸ್ನ ಮಾಡುತ್ತೆ ಬಿಸ್ನೆಸ್ ಎಥಿಕ್ಸ್. ಯಾವ್ದ್ಯಾವುದು? ಫಸ್ಟ್ ಒನ್ ಇಸ್ ಕಾಲ್ಡ್ ಎಸ್ ಸಿಸ್ಟಮ್ಯಾಟಿಕ್ ಇಶ್ಯೂಸ್. Systematic issues ಅಂದರೆ issues concerned with the ecosystem within which the business operates. ಅಂದರೆ ಬಿಸ್ನೆಸ್ ಫಂಕ್ಷನ್ ಆಗುವಂಥ ಎಕನಾಮಿಕ್, ಪೊಲಿಟಿಕಲ್, ಲೀಗಲ್ ಅಥವಾ ಸೋಷಿಯಲ್ ಸಿಸ್ಟಮ್ ಒಳಗಡೆ ಏನೇನೆಲ್ಲ ಎಥಿಕಲ್ ಕ್ವೆಶನ್ಸ್ ಬರುತ್ತೆ ಅದೆಲ್ಲ ಬಿಸ್ನೆಸ್ ಎಥಿಕ್ಸಲ್ಲಿ ಕವರ್ ಆಗುತ್ತೆ. ಸೊ ಇದರಲ್ಲಿ ಏನೇನು ಕ್ವೆಶನ್ಸ್ ಬರ್ಬೋದು? ಇಟ್ ಟಾಕ್ಸ್ ಅಬೌಟ್ ಮೊರಾಲಿಟಿ ಆಫ್ ಲಾಸ್, ಆಯಿತಾ? ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಬಿಸ್ನೆಸ್ನ ನಡೆಸಬೇಕಾದ್ರೆ ಗೌರ್ಮೆಂಟ್ ಕಡೆಯಿಂದ ಅಥವಾ ಅಥಾರಿಟೀಸ್ ಕಡೆಯಿಂದ. ಈ ಲಾಸ್ ಎಲ್ಲ ಯಾಕೆ ಬರುತ್ತೆ, ಈ ರೆಗ್ಯುಲೇಷನ್ಸ್ ಎಲ್ಲ ಯಾಕೆ ಬರುತ್ತೆ, ಇಂಡಸ್ಟ್ರಿಯಲ್ ಸ್ಟ್ರಕ್ಚರ್ಸ್ ಏನು, ಸೋಷಿಯಲ್ ಪ್ರಾಕ್ಟೀಸಸ್ ಏನು ಬಿಸ್ನೆಸ್ ಆಪ್ರೇಟ್ ಆಗೋದು, ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್ ಅಂಡರ್ ಬಿಸ್ನೆಸ್ ಎಥಿಕ್ಸ್. ಓಕೆ, ಸೊ ಯಾವ ರೀತಿಯಾದಂಥ ಎಕ್ಸಾಂಪಲ್ಸ್ ಇರ್ಬೋದು? ಅದು ಕ್ವೆಶನ್ಸ್ ಲೈಕ್ ಹಾನೆಸ್ಟ್ಲಿ ಪೇಯಿಂಗ್ ಟ್ಯಾಕ್ಸಸ್. ಎಷ್ಟು ಜನ ಹಾನೆಸ್ಟಾಗಿ ಟ್ಯಾಕ್ಸ್ ಪೇ ಮಾಡ್ತಾರೆ, ಯಾಕೆ ಮಾಡೋದಿಲ್ಲ, ದಟ್ ಡಿಪೆಂಡ್ಸ್ ಆನ್ ದ ಬಿಸ್ನೆಸ್ ಎಥಿಕ್ಸ್. ಕನ್ಸರ್ನ್ ಫಾರ್ ಕ್ಲೀನ್ ಎನ್ವಿರಾನ್ಮೆಂಟ್, ದೆನ್ ಈವನ್ ಥಿಂಗ್ಸ್ ಲೈಕ್ ಯೂಸೇಜ್ ಆಫ್ ಸ್ಕೇರ್ಸ್ ರಿಸೋರ್ಸಸ್. ನಿಮ್ಮ ರಿಸೋರ್ಸಸ್ನ ಹೇಗೆ ಯೂಸ್ ಮಾಡ್ತೀರಾ, ನಿಮ್ಮ ಪೊಲ್ಯೂಟೆಂಟ್ಸ್ನ ಹೇಗೆ ಎಮಿಟ್ ಮಾಡ್ತೀರಾ, ಅಂದರೆ ನಿಮ್ಮ ವೇಸ್ಟೇಜಸ್ನ ಹೇಗೆ ಟ್ರೀಟ್ ಮಾಡ್ತೀರಾ. ಆಲ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ relate to your business ethics. So these are called as systematic issues. Systematic issues ಅಂದರೆ ನಾನು ಮೊದಲೇ ಹೇಳ್ದಂಗೆ ಒಂದು ಬಿಸ್ನೆಸ್ ಫಂಕ್ಷನ್ ಆಗೋ ಈಕೋ ಸಿಸ್ಟಮ್ ಒಳಗಡೆ ಏನೇನೆಲ್ಲ ಬರುತ್ತೆ ಅದನ್ನೆಲ್ಲ ಸಿಸ್ಟಮ್ಯಾಟಿಕ್ ಇಶ್ಯೂಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಎಸ್ ಕಾರ್ಪೊರೇಟ್ ಇಶ್ಯೂಸ್. ಕಾರ್ಪೊರೇಟ್ ಇಶ್ಯೂಸ್ ಅಂದರೆ ಇಶ್ಯೂಸ್ ರಿಲೇಟಿಂಗ್ ಟು ಅ ಕಂಪನಿ ಒಳಗಡೆ. ನಾವು ಸಿಸ್ಟಮ್ಯಾಟಿಕ್ ಇಶ್ಯೂಸ್ ಅಂದಾಗ ಕಂಪನಿಯ ಹೊರಗಡೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ನಾವು ಮಾತಾಡ್ತಿದ್ದು ಕಂಪ್ನಿಯ ಇಂಟರ್ನಲ್ ಎನ್ವಿರಾನ್ಮೆಂಟ್ ಬಗ್ಗೆ. ಸೊ ಕಂಪ್ನಿ ಒಳಗಡೆ ಏನೇನೆಲ್ಲ ಎಥಿಕಲ್ ಇಶ್ಯೂಸ್ ರೇಸ್ ಆಗುತ್ತೆ ಅದು ಕೂಡ ಬಿಸ್ನೆಸ್ ಎಥಿಕ್ಸಲ್ಲಿ ಕವರ್ ಆಗುತ್ತೆ. ಅಂದರೆ ಕ್ವೆಶನ್ಸ್ ಅಬೌಟ್ ಮೊರಾಲಿಟಿ ಆಫ್ ಆ್ಯಕ್ಟಿವಿಟೀಸ್, ಪಾಲಿಸೀಸ್, ಪ್ರಾಕ್ಟಿಸಸ್ ಆಫ್ ಎನ್ ಇಂಡಿವಿಜುವಲ್ ಕಂಪ್ನಿ. ಸೊ ದೀಸ್ ಆರ್ ಕ್ವೆಶನ್ಸ್ ರಿಲೇಟಿಂಗ್ ಟು ದ ಮೊರಾಲಿಟಿ ಆಫ್ ಆ್ಯಕ್ಟಿವಿಟೀಸ್. ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅವರು, ಒಳ್ಳೆ ಆ್ಯಕ್ಟಿವಿಟೀಸ್ ಮಾಡ್ತಾರಾ, ತಪ್ಪು ಯಾಕೆ ಮಾಡ್ತಾರೆ, ಸರಿ ಯಾವ್ದು ಮಾಡ್ತಾರೆ, ಸರಿಯಾದ ಪಾಲಿಸಿಗಳೇನು, ಅವ್ರ ಪ್ರಾಕ್ಟೀಸಸ್ ಏನು, ಇದು ಎಲ್ಲದರ ಹಿಂದೆ ವಿ ಟಾಕ್ ಅಬೌಟ್ ಎಥಿಕ್ಸ್. ಲೈಕ್ ಫೇರ್ ಪಾಲಿಸಿ ರಿಲೇಟಿಂಗ್ ಟು ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ಯಾರಿಗೆ ಜಾಬ್ ಕೊಡ್ತಾರೆ? ಡು ದೇ ಗಿವ್ ಜಾಬ್ಸ್ ಬೇಸ್ಡ್ ಆನ್ ಮೆರಿಟ್? ಡು ದೇ ಗಿವ್ ಜಾಬ್ಸ್ ಬಿಕಾಸ್ ಆಫ್ ಸಮ್ ಅದರ್ ರೀಸನ್ಸ್? ಬೇರೆ ಏನಾದರೂ ಡಿಸ್ಕ್ರಿಮಿನೇಟ್ ಮಾಡ್ತಾರಾ? ಎಂಪ್ಲಾಯೀಸ್ ಮಧ್ಯೆ ಡಿಸ್ಕ್ರಿಮಿನೇಟ್ ಮಾಡ್ತಾರಾ? ಅಥವಾ ಜಾಬ್ಸ್ನ ಕೊಡಬೇಕಾದ್ರೆ ಇಂಟರ್ವ್ಯೂವಲ್ಲಿ ಡಿಸ್ಕ್ರಿಮಿನೇಟ್ ಮಾಡ್ತಾರಾ? ಅದೇ ರೀತಿ ಕಾಂಪನ್ಸೇಷನ್ ಸರಿಯಾಗಿ ಕೊಡ್ತಾರಾ? ಕಾಂಪನ್ಸೇಷನ್ ಅಂದರೆ ಇಲ್ಲಿ ಸ್ಯಾಲ್ರಿ, ವೇಜಸ್, ಆಲ್ ಕೈಂಡ್ಸ್ ಆಫ್ ಪೇಮೆಂಟ್ ಪೇಡ್ ಟು ಎಂಪ್ಲಾಯೀಸ್. ಸೊ ಅದನ್ನು ಯಾವ ರೀತಿಯಾಗಿ ಕೊಡ್ತಾರೆ, ಕರೆಕ್ಟಾಗಿ ಕೊಡ್ತಾರಾ, ಕೊಡೋದಿಲ್ವಾ? ರೀಸನಬಲ್ ಪ್ರೈಸಸ್ ಚಾರ್ಜ್ ಮಾಡ್ತಾರಾ ಅಥವಾ ಕಸ್ಟಮರ್ಸ್ನ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರಾ? ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತಾರಾ?
ಸೊ ಆಲ್ ದೀಸ್ ಥಿಂಗ್ಸ್ ಅಗೇನ್ ಡಿಪೆಂಡ್ ಅಪಾನ್ ದ ಕಾರ್ಪೊರೇಟ್ ಎಥಿಕ್ಸ್. ಸೊ ಬಿಸ್ನೆಸ್ ಎಥಿಕ್ಸಲ್ಲಿ ಈ ಇಶ್ಯೂಸ್ನ ಕೂಡ ಆನ್ಸರ್ ಮಾಡ್ತೀವಿ. ಇಟ್ ಇನ್ಕಂಪಾಸಸ್ ಆಲ್ ದೋಸ್. ದೆನ್ we talk about individual issues. Individual issues ಅಂದರೆ ethical issues relating to particular individuals within a company. ಕಂಪ್ನಿ ಒಳಗಡೆ ಇರುವಂಥ ಇಂಡಿವಿಜುವಲ್ಸ್ಗೆ ಸಂಬಂಧಪಟ್ಟ ಎಥಿಕಲ್ ಇಶ್ಯೂಸ್ನ ಕೂಡ ಬಿಸ್ನೆಸ್ ಎಥಿಕ್ಸಲ್ಲಿ ಕವರ್ ಆಗುತ್ತೆ. ದೀಸ್ ಇನ್ಕ್ಲೂಡ್ ಕ್ವೆಶನ್ಸ್ ಅಬೌಟ್ ಮೊರಾಲಿಟಿ ಆಫ್ ಡಿಸಿಷನ್ಸ್, ಆ್ಯಕ್ಷನ್ಸ್ ಆರ್ ಕ್ಯಾರೆಕ್ಟರ್ ಆಫ್ ಎನ್ ಇಂಡಿವಿಜುವಲ್. ಸೊ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಎನ್ ಇಂಡಿವಿಜುವಲ್, ಕೆಲವರ ಬಿಹೇವಿಯರು, ಅವರು ತೊಗೊಳ್ಳೋವಂಥ ಡಿಸಿಷನ್ಸು, ಅವ್ರು ತೊಗೊಳ್ಳೋ ಒಪಿನಿಯನ್ಸು, ಅವ್ರು ತೊಗೊಳ್ಳೋ ಆ್ಯಕ್ಷನ್ಸು, ಇದು ಕೂಡ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ಬಿಸ್ನೆಸ್ ಎಥಿಕ್ಸ್. ಯಾಕೆಂದರೆ ದೇ ಆರ್ ಜಸ್ಟ್ ನಾಟ್ ಇಂಡಿವಿಜುವಲ್ಸ್ ಇನ್ ದೇರ್ ಓನ್ ರೈಟ್, ಬಟ್ ದೇ ಆಲ್ಸೋ ರಿಪ್ರೆಸೆಂಟೇಟಿವ್ ಆಫ್ ದ ಕಂಪನಿ. ಆಯಿತಾ? ಯಾವುದೋ ಒಂದು ವ್ಯಕ್ತಿ ಬೀಯಿಂಗ್ ಅ ಡೈರೆಕ್ಟರ್, ಬೀಯಿಂಗ್ ಅ ಮ್ಯಾನೇಜರ್, ಬೀಯಿಂಗ್ ಅ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ ಅ CEO, ಒಂದು ತಪ್ಪು ಮಾಡಿದ್ರೆ ಹಿ ಈಸ್ ಜಸ್ಟ್ ನಾಟ್ ಮೇಕಿಂಗ್ ದಟ್ ಮಿಸ್ಟೇಕ್. ಆ ಮಿಸ್ಟೇಕ್ನ ಅವರು ಬರೀ ಒಬ್ಬ ವ್ಯಕ್ತಿಯಾಗಿ ಮಾತ್ರ ಅಲ್ಲ, ಒಂದು ಸಂಸ್ಥೆಯ ಒಬ್ಬ ರೆಪ್ರೆಸೆಂಟೇಟಿವ್ ಆಗಿ, ಸಂಸ್ಥೆಯ ಒಂದು ರೆಪ್ರೆಸೆಂಟೇಟಿವ್ ಆಗಿ ಕೂಡ ಮಾಡ್ತಾ ಇರ್ತಾರೆ. ಸೊ ಸಂಸ್ಥೆನ ನಾವು ನೋಡೋದು ಅವ್ರುಗಳ ಮೂಲಕನೇ. ಸೊ ಅವ್ರು ಮಾಡೋ ತಪ್ಪು ಸಂಸ್ಥೆಗೂ ಕೂಡ ಇಫೆಕ್ಟ್ ಆಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ದೀಸ್ ಇಶ್ಯೂಸ್ ಆರ್ ಆಲ್ಸೋ ಬೀನ್ ಕನ್ಸರ್ನ್, ಆ್ಯಂಡ್ ಇದು ಕೂಡ ನಮ್ಮ ಬಿಸ್ನೆಸ್ ಎಥಿಕ್ಸಲ್ಲಿ ಇನ್ಕ್ಲೂಡ್ ಆಗುತ್ತೆ. ಲೈಕ್ ಕೆಲವು ಕ್ವೆಶನ್ಸ್ ಬರುತ್ತೆ. ಯೂಸ್ ಆಫ್ ಆಫೀಸ್ ಫೆಸಿಲಿಟೀಸ್ ಫಾರ್ ಪರ್ಸ್ನಲ್ ಯೂಸ್. ಕೆಲವರು ಇರ್ತಾರೆ, ಆಫೀಸಲ್ಲಿರೋ ಎಲ್ಲ ವಸ್ತುಗಳನ್ನ ಅವ್ರು ಪರ್ಸ್ನಲ್ಲಿಗೆ ಯೂಸ್ ಮಾಡ್ಕೊಳ್ಳೋದು, ಅಥವಾ ಬೇರೆಯವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು ಅವ್ರ ಪರ್ಸ್ನಲ್ ರೀಸನ್ಸ್ಗೆ. ಈ ರೀತಿಯಾದವೆಲ್ಲ ಆಲ್ಸೋ ಇನ್ಕ್ಲೂಡೆಡ್ ಅಂಡರ್ ಬಿಸ್ನೆಸ್ ಎಥಿಕ್ಸ್. ಈ ರೀತಿಯಾದಂಥ ಬಿಹೇವಿಯರ್ಸ್, ಈ ರೀತಿಯಾದಂಥ ಇಶ್ಯೂಸ್ ಕೂಡ ಬಿಸ್ನೆಸ್ ಎಥಿಕ್ಸಲ್ಲಿ ಕವರ್ ಆಗುತ್ತೆ. ಸೊ ಬಿಸ್ನೆಸ್ ಎಥಿಕ್ಸ್ ಇಸ್ ವಾಸ್ಟ್ ಇನ್ ಸ್ಕೋಪ್. ಸೊ ಬಿಸ್ನೆಸ್ ಒಳಗಡೆ ಅಥವಾ ಬಿಸ್ನೆಸ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಮಾಡ್ತೀರಾ, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್ ಇನ್ ಬಿಸ್ನೆಸ್ ಎಥಿಕ್ಸ್. ಬಿ ಇಟ್ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ವೇರ್ ವಿ ಟಾಕ್ ಅಬೌಟ್ ಸೋಷಿಯಲ್ ಇಶ್ಯೂಸ್, ಲೀಗಲ್ ಇಶ್ಯೂಸ್, ಪೊಲಿಟಿಕಲ್ ಇಶ್ಯೂಸ್, ಎನ್ವಿರಾನ್ಮೆಂಟಲ್ ಇಶ್ಯೂಸ್. ಈ ರೀತಿ ಬಿಸ್ನೆಸ್ ಹೊರಗಡೆ ಇರುವಂಥ ಎನ್ವಿರಾನ್ಮೆಂಟ್ ಆದರೂ ಆಗಿರ್ಬೋದು, ಅಥವಾ ಕಾರ್ಪೊರೇಟ್ ಇಶ್ಯೂಸ್ ವೇರ್ ವಿ ಟಾಕ್ ಅಬೌಟ್ ದ ಇಂಟರ್ನಲ್ ಎನ್ವಿರಾನ್ಮೆಂಟ್ ಆಫ್ ದ ಆರ್ಗನೈಸೇಷನ್ ಒಳಗಡೆ ಯಾವ್ಯಾವ ರೀತಿಯಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಪ್ಲೈ ಆಗುತ್ತೆ, ಆಲ್ ದೋಸ್. ಆ್ಯಂಡ್ ಈವನ್ ದ ಪೀಪಲ್ ಇನ್ಕ್ಲೂಡೆಡ್ ಇನ್ ದ ಆರ್ಗನೈಸೇಷನ್. ಜನ ಕೂಡ ಹೇಗೆ ಬಿಹೇವ್ ಮಾಡ್ತಾರೆ ಒಂದು ಆರ್ಗನೈಸೇಷನ್ ಒಳಗಡೆ, ಅವ್ರ ಎಥಿಕ್ಸ್ ಏನು, ಅವ್ರ ವಾಟ್ ಆರ್ ದೇರ್ ಸ್ಟ್ಯಾಂಡರ್ಡ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್, ದೀಸ್ ಥಿಂಗ್ಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್. Okay, this is your scope of business ethics. Next we're going to talk about objectives of business ethics. Objectives ಅಂದರೆ ಬಿಸ್ನೆಸ್ ಎಥಿಕ್ಸ್ ಮೂಲಕ ಏನನ್ನ ಅಚೀವ್ ಮಾಡೋದಕ್ಕೆ ನೀವು ಟ್ರೈ ಮಾಡ್ತಾ ಇರ್ತೀರಾ ಅಂತ. ಆ್ಯಸ್ ಪರ್ ಪೀಟರ್ ಪ್ರಾಟ್ಲಿ ಏನೋ ಒಬ್ಬ ವ್ಯಕ್ತಿ ಇದನ್ನು ಡಿಫೈನ್ ಮಾಡ್ತಾರೆ. ಹಿ ಸೇಸ್ ಇಟ್ ಹ್ಯಾಸ್ ಅ ಟೂ-ಫೋಲ್ಡ್ ಆಬ್ಜೆಕ್ಟಿವ್ ಅಂದರೆ ಎರಡು ದ್ವಿಮುಖವಾದ ಗುರಿಗಳಿರ್ತವೆ, ಎರಡು ಮುಖ್ಯವಾದ ಗುರಿಗಳಿರ್ತವೆ. ಫಸ್ಟ್ ಒನ್, ಇವ್ಯಾಲ್ಯುಯೇಟ್ಸ್ ಹ್ಯೂಮನ್ ಪ್ರಾಕ್ಟಿಸಸ್ ಬೈ ಕಾಲಿಂಗ್ ಅಪಾನ್ ಮಾರಲ್ ಸ್ಟ್ಯಾಂಡರ್ಡ್ಸ್. ಸೊ ಅಂಡರ್ ಬಿಸ್ನೆಸ್ ಎಥಿಕ್ಸ್, ಲೈಕ್ ಎನಿ ಅದರ್ ಎಥಿಕ್ಸ್, ನಿಮಗೆ ಮಾಮೂಲು ಎಥಿಕ್ಸ್ ಇದ್ದ ಹಾಗೆ ಬಿಸ್ನೆಸ್ ಎಥಿಕ್ಸಲ್ಲೂ ಕೂಡ ಹ್ಯೂಮನ್ ಬಿಹೇವಿಯರ್ನ ಇವ್ಯಾಲ್ಯುಯೇಟ್ ಮಾಡ್ತಾರೆ. ಹ್ಯೂಮನ್ ಪ್ರಾಕ್ಟಿಸಸ್ ಏನಿದೆ ಅದನ್ನು ಸರಿ ತಪ್ಪು ಅನ್ನೋದನ್ನು ಜಡ್ಜ್ ಮಾಡ್ತಾರೆ. ಹೇಗೆ ಜಡ್ಜ್ ಮಾಡ್ತಾರೆ? ಡಿಪೆಂಡಿಂಗ್ ಅಪಾನ್ ದ ಮಾರಲ್ ಸ್ಟ್ಯಾಂಡರ್ಡ್ಸ್. ಸೊ ಯು ಆರ್ ಸಪೋಸ್ ಟು ಬಿಹೇವ್ ಇನ್ ಅ ಸರ್ಟನ್ ಮ್ಯಾನರ್. How you going to behave in a certain manner, that will judge your behavior. ಆಯಿತಾ? ನಿಮಗೆ ಅಂತ ಒಂದು ಸೊಸೈಟಿಲಿ ಒಂದು ಮಾರಲ್ ಸ್ಟ್ಯಾಂಡರ್ಡ್ಸ್ನ ಸೆಟ್ ಮಾಡಿರ್ತಾರೆ. ಆ ಮಾರಲ್ ಸ್ಟ್ಯಾಂಡರ್ಡ್ಸ್ಗೆ ಕಂಪೇರ್ ಮಾಡಿ ನಿಮ್ಮ ಆ್ಯಕ್ಚುಯಲ್ ಬಿಹೇವಿಯರ್ನ ಜಡ್ಜ್ ಮಾಡ್ತಾರೆ. ನಾವು ಎಷ್ಟೋ ಸರಿ ಹೇಳ್ತೀವಲ್ಲ, ಇದು ಒಳ್ಳೆ ಕಂಪ್ನಿ, ಇದು ಕೆಟ್ಟ ಕಂಪ್ನಿ, ಈ ಕಂಪ್ನಿ ಸರಿ ಇಲ್ಲ, ಈ ಕಂಪ್ನಿ ನಂಬಕ್ಕಾಗಲ್ಲ ಅಂತ. ಹೌ ಡು ಯು ಜಡ್ಜ್ ಆಲ್ ದೋಸ್? ಈ ಪ್ರಾಡಕ್ಟ್ ಚೆನ್ನಾಗಿದೆ, ಈ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ. ದಟ್ ಡಿಪೆಂಡ್ಸ್ ಅಪಾನ್ ದೇರ್ ಬಿಸ್ನೆಸ್ ಎಥಿಕ್ಸ್. ಸೊ ಅವರ ಬಿಸ್ನೆಸ್ ಎಥಿಕ್ಸ್ ಮೂಲಕ ನಾವು ಅದನ್ನು ಜಡ್ಜ್ ಮಾಡ್ಬೋದು. ನೆಕ್ಸ್ಟ್, ಇಟ್ ಗಿವ್ಸ್ ಪ್ರಿಸ್ಕ್ರಿಪ್ಟಿವ್ ಆ್ಯಕ್ಷನ್ ಆನ್ ಹೌ ಟು ಆ್ಯಕ್ಟ್ ಮಾರಲಿ ಇನ್ ಎ ಸ್ಪೆಸಿಫಿಕ್ ಕೈಂಡ್ ಆಫ್ ಸಿಚುವೇಶನ್. ಬರೀ ಆಗಿರೋವಂಥ ಬಿಹೇವಿಯರ್ನ ಮಾತ್ರ ಜಡ್ಜ್ ಮಾಡಲ್ಲ, ಮುಂದೆ ಆಗಬೇಕಾಗಿರೋಂಥ ಬಿಹೇವಿಯರು ಯಾವ ರೀತಿಯಾಗಿರಬೇಕು ಅನ್ನೋದನ್ನು ಕೂಡ ಇದು ಡೈರೆಕ್ಟ್ ಮಾಡುತ್ತೆ. ಸೊ ಇಟ್ ಗಿವ್ಸ್ ಯು ಸ್ಟ್ಯಾಂಡರ್ಡ್ಸ್ ವಿತ್ ಇನ್ ವಿಚ್ ಯು ಕ್ಯಾನ್ ಜಡ್ಜ್ ಆ್ಯಂಡ್ ಸಿ ಹೌ ಯು ಶುಡ್ ಬಿಹೇವ್ ಇನ್ ಅ ಪರ್ಟಿಕ್ಯುಲರ್ ಸಿಚುವೇಶನ್. ಸೊ ನಿಮ್ಗೆ ಎಲ್ಲೆಲ್ಲಿ ಡೈಲಮಾ ಬರುತ್ತೆ, ಎಲ್ಲೆಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ,
ಯಾವ ಡಿಸಿಷನ್ ತೊಗೊಂಡ್ರೆ ಬೆಟರ್ ಅಂತ. ಆಗ ನಿಮಗೆ ಹೆಲ್ಪ್ ಆಗೋದು ನಿಮ್ಮ ಬಿಸ್ನೆಸ್ ಎಥಿಕ್ಸ್. ನಾವು ಸೇ ಫಾರ್ ಎಕ್ಸಾಂಪಲ್, all of us know that charging high rate or high prices will help you in getting more income. ನೀವು ಪ್ರೈಸಸ್ನ ಜಾಸ್ತಿ ಮಾಡಿದ್ರೆ ನಿಮಗೆ ಇನ್ಕಮ್ ಜಾಸ್ತಿ ಬರುತ್ತೆ ಅನ್ನೋದು ಗೊತ್ತಿರೋಂಥ ವಿಷಯ. ನೀವು ಹೈ ಪ್ರೈಸಸ್ ಚಾರ್ಜ್ ಮಾಡಬೇಕಾ ಬೇಡವಾ? that depends on your ethics. If you're just looking at the profit motive, of course ಪ್ರೈಸಸ್ನ ಜಾಸ್ತಿ ಚಾರ್ಜ್ ಮಾಡಬೇಕು. ಬಟ್ if you look at ethical standards, it tells you should not be exploiting the customers. ನೀವು ಪ್ರಾಫಿಟ್ನ ಅರ್ನ್ ಮಾಡಬೇಕು ಸರಿ, ಆದರೆ ನೀವು ಪ್ರಾಫಿಟ್ ಅರ್ನ್ ಮಾಡೋದಕ್ಕೋಸ್ಕರ ಕಸ್ಟಮರ್ಸ್ನ ವಿಪರೀತವಾಗಿ ಎಕ್ಸ್ಪ್ಲಾಯ್ಟ್ ಮಾಡೋದು ತಪ್ಪು ಅಂತ ಎಥಿಕ್ಸ್ ಹೇಳುತ್ತೆ. ಸೊ ಈ ಸಿಚುವೇಷನಲ್ಲಿ ನೀವು ಯಾವ ಡಿಸಿಷನ್ ತೊಗೋಬೇಕು ಅನ್ನೋದನ್ನು ಹೆಲ್ಪ್ ಮಾಡೋದು ನಿಮ್ಮ ಎಥಿಕ್ಸ್. ಸೊ ಇಟ್ ವಿಲ್ ಜಸ್ಟ್ ಟೆಲ್ ಯು ವಾಟ್ ಯು ನೀಡ್ ಟು ಡೂ ಇನ್ ಅ ಪರ್ಟಿಕ್ಯುಲರ್ ಸಿಚುವೇಷನ್. ಇವು ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎಥಿಕ್ಸ್. Apart from this, there are other objectives, like it helps you to create goodwill and enhance profit. Always remember, whenever you are trying to run a business ನಡೆಸಬೇಕಾದ್ರೆ your goodwill will always help you in earning profit. ನೀವು ಎಷ್ಟು ಒಳ್ಳೆ ಹೆಸರು ಮಾಡ್ತೀರಾ, ನಿಮ್ಮ ಕಂಪ್ನಿಗೆ ಒಳ್ಳೆ ರೆಪ್ಯುಟೇಷನ್ನ ಬಿಲ್ಡ್ ಮಾಡ್ತೀರಾ, that reputation will fetch you profits in the long run. ನಿಮಗೆ ಪ್ರಾಫಿಟ್ಸ್ ಬೇಕು ಅಂದರೆ over a period of time, it always depends upon your ethics, and goodwill again depends on ethics. ನಿಮ್ಮ ಒಳ್ಳೆ ಹೆಸರು ಎಷ್ಟಿದೆ ಅನ್ನೋದು ನೀವು ಎಷ್ಟು ಮಾತ್ರ ಸರಿಯಾದ ಬಿಹೇವಿಯರ್ನ ಎಕ್ಸಿಬಿಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ರೀತಿ ಇಟ್ ಆಲ್ಸೋ ಬ್ರಿಂಗ್ಸ್ ಲಾಯಲ್ಟಿ ಆಫ್ ಕಸ್ಟಮರ್ಸ್ ಆ್ಯಂಡ್ ವರ್ಕರ್ಸ್. ಒನ್ಸ್ ಯು ನೋ ದಟ್ ಯುವರ್ ಕಂಪ್ನಿ ಆಲ್ವೇಸ್ ಸ್ಟ್ಯಾಂಡ್ಸ್ ಫಾರ್ ಎಥಿಕ್ಸ್, then you always know that your customers will be loyal to you, your workers will be loyal to you. ಎಲ್ಲೋ ಒಂದು ಕಡೆ ವರ್ಕರ್ಸ್ಗೆ ಕಂಪ್ನಿ ಮ್ಯಾನೇಜ್ಮೆಂಟ್ ಏನಾದರೂ ಚೀಟ್ ಮಾಡಿ ಕಸ್ಟಮರ್ಸ್ಗೆ ಅಂತ ಹೇಳಿಕೊಟ್ರೆ ಅವರೂ ಕೂಡ ಕಂಪ್ನಿಗೂ ಚೀಟ್ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ವೆನ್ ಯು ಸಿ ದಟ್ ದೇ ಆರ್ ಎಕ್ಸಿಬಿಟಿಂಗ್ ಅ ಲಾಟ್ ಆಫ್ ಎಥಿಕಲ್ ಬಿಹೇವಿಯರ್ ಆ್ಯಂಡ್ ದೇ ಪೇ ಅ ಲಾಟ್ ಆಫ್ ಅಟೆನ್ಷನ್ ಟು ಎಥಿಕ್ಸ್, ಎಲ್ಲಿ ಪ್ರಾಪರ್ ಬಿಹೇವಿಯರ್ಗೆ ತುಂಬ ಎಂಫಸಿಸ್ ಮಾಡ್ತಾರೆ, ಅಲ್ಲಿ ವರ್ಕರ್ಸ್ ಕೂಡ ಪ್ರಾಪರ್ ಬಿಹೇವಿಯರ್ನ ಎಕ್ಸಿಬಿಟ್ ಮಾಡ್ತಾರೆ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. Then to reconcile corporate interest with moral demands. ಕಾರ್ಪೊರೇಟ್ ಇಂಟ್ರೆಸ್ಟ್ ಅಂದರೆ ನಿಮ್ಮ ಬಿಸ್ನೆಸ್ನ ಸರಿಯಾಗಿ ನಡೆಸಬೇಕಾಗಿದ್ದರೆ ಇರುವಂಥ ಉದ್ದೇಶಗಳು. ಇಟ್ ವಿಲ್ ಜನರಲಿ ಬಿ ರಿಲೇಟಿಂಗ್ ಟು ಯುವರ್ ಪ್ರಾಫಿಟ್ಸ್. ಯು ರನ್ ಅ ಬಿಸ್ನೆಸ್ ಟು ಮೇಕ್ ಪ್ರಾಫಿಟ್ಗೋಸ್ಕರನೇ ಒಂದು ಬಿಸ್ನೆಸ್ನ ನಡೆಸೋದು. ಈ ಪ್ರಾಫಿಟ್ ಮತ್ತು ಸರಿ ತಪ್ಪು ಇದು ಇಟ್ ವಾಸ್ ಆಲ್ವೇಸ್ ಕಾನ್ಫ್ಲಿಕ್ಟಿಂಗ್ ಇನ್ ನೇಚರ್. ಎರಡೂ ಕೂಡ ಒಂದೇ ಇದರಲ್ಲಿ ಹೋಗೋಕ್ಕಾಗಲ್ಲ. ನೀವು ತುಂಬ ನ್ಯಾಯಯುತವಾಗಿ ಬಿಸ್ನೆಸ್ನ ನಡೆಸ್ತೀರಾ ಅಂದರೆ ಪ್ರಾಫಿಟ್ ಅರ್ನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇನ್ ದ ಲಾಂಗ್ ರನ್ ಯು ವಿಲ್ ಮೇಕ್ ಪ್ರಾಫಿಟ್, ಬಟ್ ಶಾರ್ಟ್ ರನ್ನಲ್ಲಿ ನಿಮಗೆ ಪ್ರಾಫಿಟ್ಸ್ ಮಾಡೋಕ್ಕಾಗಲ್ಲ. ಸೊ ಈ ರೀತಿಯಾದಂಥ ಕ್ಲಾಶಿಂಗ್ ಇಂಟ್ರೆಸ್ಟ್ನ ರೀಕನ್ಸೈಲ್ ಮಾಡಿ ಎರಡೂ ಮಾಡೋ ಹಾಗೆ ಮಾಡೋದು ಕೂಡ ನಮ್ಮ ಬಿಸ್ನೆಸ್ ಎಥಿಕ್ಸ್ನ ಕೆಲಸ. ದೆನ್ ಟು ಅರ್ನ್ ಹೆಲ್ದಿ ರಿವಾರ್ಡ್ಸ್ ಇನ್ ದ ಲಾಂಗ್ ರನ್, ನಾನು ಹೇಳ್ದಂಗೆ ಲಾಂಗ್ ರನ್ನಲ್ಲಿ ನೀವು ಎಥಿಕಲ್ ಬಿಹೇವಿಯರ್ಗೆ ಮಾತ್ರನೇ ಪ್ರಾಫಿಟ್ ಸಿಗೋದು. ಇಫ್ ಯು ಆರ್ ಅನ್ಎಥಿಕಲ್ ಯು ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಪ್ರಾಫಿಟ್. ಇವಾಗ ನೀವೇ ಹೇಳಿ, ನೀವು ಯಾವ ಅಂಗಡಿಗೆ ಹೋಗಿ ಸಾಮಾನು ತೊಗೋತೀರಿ, ಅಥವಾ ಯಾರ ಹತ್ರ ಹೋಗಿ ಚಿನ್ನ ತೊಗೋತೀರಿ, ಯಾರ ಹತ್ರ ಹೋಗಿ ಗಾಡಿಗಳನ್ನ ತೊಗೋತೀರಿ? ಇಟ್ ವಿಲ್ ಆಲ್ವೇಸ್ ಬಿ ವಿತ್ ಪೀಪಲ್ whom you trust. And how do you trust? That again depends upon their behavior. ಅವ್ರು ಹೇಗೆ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಸರ್ವಿಸ್ ಕೊಡ್ತಾ ಇದ್ದಾರೆ, ನಂಬಿಕೆನ ಹೇಗೆ ಗಳಿಸ್ಕೊಂಡಿದ್ದಾರೆ, ಅದರ ಮೇಲೇ ಜನ ಹೋಗಿ ಅಲ್ಲಿ ತೊಗೊಳ್ಳೋದು. ಅಥವಾ ಲಾಂಗ್ ರನ್ನಲ್ಲಿ ಅವರು ಅದನ್ನೇ ಕಂಟಿನ್ಯೂ ಮಾಡೋದು. ಅದೇ they'll be loyal to such shops or such companies or such showrooms or such brands also. This will in turn help you in earning profits. So over a period of time, when you know that they're doing really well, you do earn healthy rewards in the long run. And last one is to create an ethical working environment. ಸೊ ವರ್ಕಿಂಗ್ ಎನ್ವಿರಾನ್ಮೆಂಟ್ ಕೂಡ ಚೆನ್ನಾಗಿರಬೇಕಾದ್ರೆ, ಎಥಿಕಲ್ ಆಗಿರಬೇಕಾದ್ರೆ, ಸರಿಯಾಗಿ ನಡೆಸಬೇಕಾದ್ರೆ, ಒಂದು ಹೆಲ್ದಿ ಅಟ್ಮಾಸ್ಫಿಯರ್ ಬಿಲ್ಡ್ ಮಾಡಬೇಕಾದ್ರೂ ಕೂಡ ನೀವು ಬಿಸ್ನೆಸ್ ಎಥಿಕ್ಸ್ನ ಫಾಲೋ ಮಾಡಬೇಕು. ಸೊ ದ ಮೇನ್ ಆಬ್ಜೆಕ್ಟಿವ್ ಆಫ್ ಬಿಸ್ನೆಸ್ ಎಥಿಕ್ಸ್ ಇಸ್ ಟು ಕ್ರಿಯೇಟ್ ಅ ಹೆಲ್ದಿ ಎನ್ವಿರಾನ್ಮೆಂಟ್.
I hope this is very clear, class. Thank you.